ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಷ್ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಈ ಚಳಿಗಾಲಕ್ಕೆ ಮ್ಯಾಚ್ ಆಗೋವಂಥದ್ದು ಒಂದು ಚಟ್ನಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬೋದು ಮತ್ತು ಜಾಸ್ತಿ ಇಂಗ್ರೀಡಿಯೆಂಟ್ ಎಲ್ಲ ಏನೂ ಇಲ್ಲ, ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು. ಬನ್ನಿ ಫ್ರೆಂಡ್ಸ್, ಅದೇನು ಅಂತ ನೋಡೋಣ. ಫ್ರೆಂಡ್ಸ್, ಇಲ್ಲಿ ನಾನು ಇದು ರಾ ಟೊಮೊಟೊ ಅಂದರೆ ಕಾಯಿ ಟೊಮೊಟೊನ ನಾನು ತೊಗೊಂಡಿದ್ದೀನಿ, ಅಂದರೆ ಫುಲ್ಲು ಕಾಯಿ ಟೊಮೊಟೊ ತೊಗೊಂಡಿದ್ದೀನಿ. ನಾಲ್ಕು ತೊಗೊಂಡಿದ್ದೀನಿ. ಮತ್ತು ಒಂದು 4-5 ಪೀಸ್ ಬೆಳ್ಳುಳ್ಳಿ, ಖಾರಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದು 2 ಹಸಿಮೆಣ್ಸಿನ್ಕಾಯಿನ ನಾನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ, ಹಾಗೆ ಸ್ವಲ್ಪ ಕಡಲೆ ಬೀಜನೂ ಸಹ ಇಟ್ಕೊಂಡಿದ್ದೀನಿ. ಈಗ ನಾವು ಟೊಮೊಟೊನ ನಾನು ಆಲ್ರೆಡಿ ತೊಳೆದು ಕಟ್ ಮಾಡಿ ಮತ್ತೆ ಅದನ್ನು ನೀರಿಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಕಹಿ ಅಂಶ ಇರುತ್ತಲ್ಲ ಇದರಲ್ಲಿ, ಸೊ ಆ ಕಹಿ ಎಲ್ಲ ಹೋಗಲಿ ಅಂತೇಳಿ ಸ್ವಲ್ಪ ಮತ್ತೆ ನೀರಿಗೆ ಹಾಕ್ಕೊತಾ ಇದ್ದೀನಿ. ನಾನು ನೀರಿಗೆ ಹಾಕ್ಕೊಂಡು ಮತ್ತು ಒಗ್ಗರಣೆ ಟೈಮಲ್ಲಿ ಡೈರೆಕ್ಟಾಗಿ ಹಾಗೇ ನಾನು ಅದನ್ನು ಒಗ್ಗರಣೆಗೆ ಹಾಕ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಅದು ಹೇಗೆ ಮಾಡೋದು ಅಂತ ನಾನು ನೋಡೋಣ. ಈಗ ನಾನು ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ನಮಗೆ ಇಷ್ಟು ಫ್ರೈ ಆಗಬೇಕಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ನೋಡಿ ಹಾಕ್ಕೊಳ್ಳಿ. ಈಗ ನಾನು ಎಣ್ಣೆ ಕಾದಿದೆ, ಇಲ್ಲಿ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜ ಹಾಕೋದ್ರಿಂದ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ. ಇವನ್ ಕೆಲವೊಂದು ಹೀರೆಕಾಯಿ ಚಟ್ನಿ ಆಗಿರ್ಬೋದು, ಮುಲ್ಲಂಗಿ ಚಟ್ನಿ ಆಗಿರ್ಬೋದು, ಈ ಥರದಕ್ಕೆಲ್ಲ ಕಡಲೆ ಬೀಜ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನಾನು 1 ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೊಂಡು ಈ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ನಾನು ಬೆಳ್ಳುಳ್ಳಿ 4 ಟೊಮೊಟೊ ಆಗಿರೋದ್ರಿಂದ ಒಂದು 5 ಪೀಸಷ್ಟು ತೊಗೊಂಡಿದ್ದೀನಿ. ಖಾರ ನಮ್ಮದು ಇದು ಮೆಣಸಿನ್ಕಾಯಿ ಖಾರ ಇದೆ, ಆದ್ದರಿಂದ ನಾನು 2 ತೊಗೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಈಗ ನಾನು ಟೊಮೊಟೊ ಏನು ನೀರಲ್ಲಿ ಹಾಕಿಟ್ಕೊಂಡಿದ್ನೋ ಅದನ್ನು ಡೈರೆಕ್ಟಾಗಿ ಹಾಗೆ ಪ್ಯಾನ್ಗೆ ಹಾಕ್ತಾಯಿದ್ದೀನಿ. ಈ ಚಟ್ನಿ ಮತ್ತು ತುಂಬಾ ಚೆನ್ನಾಗಿರುತ್ತೆ. ನೀವು ರೈಸ್ಗೂ ತಿನ್ಬೋದು, ಇವನ್ ಚಪಾತಿಗೂ ತಿನ್ಬೋದು, ಮುದ್ದೆಗೂ ತಿನ್ಬೋದು, ಬಟ್ ಸಿಂಪಲಾಗೆ ಮಾಡ್ಕೋಬೋದು. ಹಾಗೆ ನಾನು ಕೊತ್ತಂಬರಿ ಸಹ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ 1-2 ನಿಮಿಷ ಪ್ಲೇಟ್ ಮುಚ್ಕೊಂಡು ಮತ್ತೆ ತೆಗ್ದು ಈಗ ನೋಡ್ಬೋದು, ಅದು ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕಲ್ವ, ಅಲ್ಲಿವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ. ಅದು ಕಂಪ್ಲೀಟಾಗಿ ಫ್ರೈ ಆದಮೇಲೆ ಅದೇ ನಮಗೆ ಗೊತ್ತಾಗುತ್ತೆ. ಅಂದರೆ ರಾ ಟೊಮೊಟೊ, ಕಾಯಿ ಟೊಮೊಟೊ ಅಲ್ವಾ, ಸ್ವಲ್ಪ ಬೇಯೋದು, ಅದು ಫ್ರೈ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಹಾಗೆಯೇ ನಾನು ಉಪ್ಪು ಸಹ ಇಲ್ಲೇ ಹಾಕ್ಕೊತಾ ಇದ್ದೀನಿ. ಬೇಕಂತಂದರೆ ನೀವು ಜಾರ್ಗೆ ಹಾಕ್ಕೊಳೋ ಟೈಮಲ್ಲೂ ಬೇಕಂದರೆ ಹಾಕ್ಕೋಬೋದು, ಬಟ್ ನಾನು ಇಲ್ಲೇ ಹಾಕೋದ್ರಿಂದ ಆ ಟೊಮೊಟೊ ಎಲ್ಲ ಸ್ವಲ್ಪ ಬೇಗ ಸ್ಮ್ಯಾಶ್ ಆಗುತ್ತೆ, ಆದ್ದರಿಂದ ಮತ್ತು ಎಲ್ಲದಕ್ಕೂ ಹಿಡಿಯುತ್ತೆ. ಹಾಗೆಯೇ ನಾನು ಅದು ಕಂಪ್ಲೀಟಾಗಿ ಫ್ರೈ ಆದಮೇಲೆ ತಣ್ಣಗಾದಮೇಲೆ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಜಾರ್ಗೆ ಹಾಕ್ಕೊಂಡು ನೋಡಿ ಈ ರೀತಿಲಿ ನಾನು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ನೀವೇನಾದರೂ ಬೇಕು ಅಂತಂದರೆ ತರಿಯಾಗೂ ಬೇಕಂದರೆ ಅದನ್ನು ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದನ್ನು 2 ದಿವಸ ನಾವು ಸ್ಟೋರ್ ಮಾಡ್ಕೋಬೋದು, ಆರಾಮಾಗಿ ತಿನ್ಬೋದು. ಕಾಯಿ ಟೊಮೊಟೊ ಆಗಿರೋದ್ರಿಂದ ಬೇಗ ಕೆಟ್ಟೋಗಲ್ಲ. ಹಾಗೆಯೇ ನಾನು ಇನ್ನೊಂದು ಪ್ಯಾನ್ ತೊಗೊಂಡು ಎಣ್ಣೆ ಮತ್ತು ಸಾಸಿವೆ, ಕರಿಬೇವಿನ ಸೊಪ್ಪು ಇಷ್ಟು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಬೇಕಂತಂದರೆ ನೀವು ಇಲ್ಲಿ ಆನಿಯನ್ ಸಹ ಒಗ್ಗರಣೆ ಕೊಟ್ಕೋಬೋದು. ಆಲ್ರೆಡಿ ನಾವು ಚೆನ್ನಾಗಿ ಟೊಮೊಟೊ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ದೀವಲ್ಲ, ಇಲ್ಲಿ ಜಾಸ್ತಿ ಏನು ಫ್ರೈ ಮಾಡೋ ಅಂಥದ್ದಿಲ್ಲ, ಜಸ್ಟ್ ಒಗ್ಗರಣೆ ಕೊಡಬೇಕು ಅಂತೇಳಿ ಇದನ್ನು ನಾನು ಇದು ಮಾಡ್ಕೊಂಡಿದ್ದೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ, ಜಸ್ಟ್ ಒಗ್ಗರಣೆ ಕೊಟ್ಕೊಂಡು, ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಒಗ್ಗರಣೆನ ಚಟ್ನಿಗೆ ಹಾಕ್ಕೊತೀನಿ ಅಂದ್ರೂ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸಿಂಪಲ್ಲು, ಈಸಿಯಾಗಿ ಮಾಡ್ಕೊಬೋದು. 10 ನಿಮಿಷದಷ್ಟರಲ್ಲಿ ನಮಗೆ ಚಟ್ನಿ ರೆಡಿ. ದಿಢೀರ್ ಚಟ್ನಿ ಅಂತಲೇ ಹೇಳ್ಬೋದು. ಈಗ ಅದರಲ್ಲೂ ಈ ಚಳಿಗಾಲಕ್ಕೆ ತುಂಬಾ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನೀವು ಲೈಕ್ ಕೊಟ್ಟರೆ ನಮಗೆ ಒಂಥರ ಧೈರ್ಯ ಬರುತ್ತೆ, ಇನ್ನೂ ವಿಡಿಯೋಗಳನ್ನ ಮಾಡ್ಬೋದು ಅನ್ನೋ ಒಂದಿದು. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಈಗ ನಾನು ಇದನ್ನು ಸರ್ವಿಂಗ್ ಬೌಲ್ಗೆ ತೊಗೊತಾ ಇದ್ದೀನಿ, ನೋಡ್ಬೋದು. ಲಂಚ್ ಟೈಮ್ಗೂ ಮಾಡ್ಕೋಬೋದು, ನೈಟ್ ಟೈಮಲ್ಲೂ ದಿಢೀರ್ ಅಂತ. ಈಗ ಸಾರು ಆ ಥರ ಎಲ್ಲ ಶಾರ್ಟೇಜ್ ಇದ್ದಾಗ ನಾವು ಈ ಥರ ಚಟ್ನಿ ಮಾಡ್ಕೊಂಬಿಟ್ರೆ ಕಂಪ್ಲೀಟಾಗಿ ಹೋಗುತ್ತೆ, ಬೇಗನೆ ಆಗುತ್ತೆ.
ಹಾಗೆ ಈ ವಿಡಿಯೋ ಫುಲ್ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್.